ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ರಮವಿಷ್ಟದಂ ಚತುರ್ಮುಖೈರತನಿಯಂ ಶ್ರೀನಿವಾಸಂ ಭುಜೇನಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿ ಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ಹರಿದಾಸ ಬಂಧುಗಳೇ, ಇವತ್ತಿನ ನುಡಿ ಸ್ಮರಣೆ ನಮನ 349ನೇ ನುಡಿ ಸ್ಮರಣೆ ನಮನ. ಈ ಒಂದು ಭಾಗದಲ್ಲಿ ನವರಾತ್ರಿ ಉತ್ಸವದ ಒಂದು ಮಂಗಳ ಸ್ವರೂಪ ಕಾಣ್ತಾ ಇದೆ. 9 ದಿನಗಳ ಕಾಲ ನಿರಂತರವಾಗಿ ವಿಶೇಷವಾಗಿ ಪ್ರಜ್ವಲಿಸತಕ್ಕಂಥ ತುಪ್ಪದ ಮತ್ತು ಎಣ್ಣೆಯ ದೀಪಗಳನ್ನು ಸುರಕ್ಷಿತವಾಗಿ 9 ದಿನಗಳ ಕಾಲ ನೆರವೇರಿಸಿ ಎಲ್ಲರೂ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಅದೇ ರೀತಿಯಾಗಿ ವಿಜಯದಶಮಿ ಅಂದರೆ ನಮಗೆ ವಿಶೇಷವಾಗಿ ಆಚಾರ್ಯ ಮಧ್ವರು ಅವತಾರ ಮಾಡಿದ ದಿನ ಒಂದು ಆದರೆ, ಸಾಕ್ಷಾತ್ ಗುರುಗುರುಷಿ ಅಂಶ ಸಂಭೂತರಾದ ಅಪರೋಕ್ಷ ಜ್ಞಾನಿಗಳಾದ ವಿಜಯದಾಸರು ಕೂಡ ಅದೇ ದಿನ ಅವತಾರ ಮಾಡಿರ್ತಕ್ಕಂಥ ಪವಿತ್ರ ದಿನ ಆ ದಶಮಿ. ಆ ದಶಮಿ ಕೂಡ ಎಲ್ಲರೂ ವಿಜೃಂಭಣೆಯಿಂದ ಎಲ್ಲ ಕಡೆ ವಿಶೇಷವಾಗಿ ಆಚರಣೆ ಮಾಡಿದ್ದಾರೆ. ಆ ಪಾಂಡವರು ಇಟ್ಟಿರ್ತಕ್ಕಂತಹ ಆಯುಧಗಳನ್ನು ಬನ್ನಿ ಗಿಡದಿಂದ ತೊಗೊಂಡು ಬಂದು ಅದನ್ನು ವೈಭವದಿಂದ ಮೆರವಣಿಗೆ ಮಾಡ್ತಾ ಸಾಕ್ತಾ ಇದ್ದಾರೆ. ಆ ಒಂದು ವಿಶೇಷವಾಗಿ ಅದರ ನೆನಪಿಗಾಗಿ ಎಲ್ಲರೂ ಬನ್ನಿಯನ್ನು ಬಂಗಾರ ರೂಪದಲ್ಲಿ ಪರಸ್ಪರ ವಿನಿಮಯ ಮಾಡ್ತಕ್ಕಂಥ ಅತ್ಯಂತ ಪವಿತ್ರವಾದ ಹಬ್ಬ ನವರಾತ್ರಿ ಉತ್ಸವ, ವಿಜಯದಶಮಿ ಅಂತ ನಾವೇನು ಕರಿತೀವಿ. ಆ ದಿನ ಆ ಒಂದು ಭಾಗದಲ್ಲಿ ಸತ್ಯಪಾರಾಯಣ ತೀರ್ಥರ ಒಂದು ಆರಾಧನೆ ಕೂಡ ಬರ್ತಾ ಇದೆ. ಸತ್ಯ ಸಂತುಷ್ಟರಿಂದ ಆಶ್ರಮ ಸ್ವೀಕಾರ ಮಾಡಿದ ಹಾವೇರಿ ಗುರಾಚಾರ್ಯರು ವಿಶೇಷವಾಗಿ ಉತ್ತರಾದಿ ಮಠದ ಪರಂಪರೆಯಲ್ಲಿ 30ನೇ ಇತಿ ಶ್ರೇಷ್ಠರು ಕೂಡ. ಅವರ ಕಾಲದಲ್ಲಿ ಸ್ವಲ್ಪ ಉತ್ತರಾದಿ ಮಠ ಅವರ ಹಿಂದಿನ ಯತಿಗಳ ಒಂದು ದಿವಾನರ ಒಂದು ತಪ್ಪಿಂದಾಗಿ ಬಹಳ ಅವನತಿಗೆ ಹೊಂದಿತ್ತು. ಅದನ್ನು ಸತ್ಯಪಾರಾಯಣ ತೀರ್ಥರು ಅದನ್ನು ಸರಿಪಡಿಸಿ ಅತ್ಯಂತ ವೈಭವದಿಂದ ಉತ್ತರಾದಿ ಮಠದ ಪರಂಪರೆಯನ್ನು ಮುಂದುವರಿಸಿದವರು ಸತ್ಯಪಾರಾಯಣ ತೀರ್ಥರು. ಸಂತೆಬೀದೂರಿನಲ್ಲಿ ಅವರ ವೃಂದಾವನ ಇದೆ. ಇವತ್ತು ನೀವು ಕಂಚಿಗೆ ಹೋದರೂ ಕೂಡ ಉತ್ತರಾದಿ ಮಠದಲ್ಲಿ ಸತ್ಯಪಾರಾಯಣ ತೀರ್ಥರ ಮೃತ್ತಿಕಾ ಬೃಂದಾವನವನ್ನು ಕೂಡ ನೋಡಬಹುದು. ಅಂಥ ಸತ್ಯಪಾರಾಯಣ ತೀರ್ಥರ ಮುಂದೆ ಆಶ್ರಮ ಸತ್ಯಕಾಮ ತೀರ್ಥರಿಗೆ ಅವರು ಆಶ್ರಮ ಕೊಟ್ಟರು. ಅಂತಹ ವೈಭವದಿಂದ ನಡೆದಕ್ಕಂಥ ಸತ್ಯ ಸಂತುಷ್ಟರು, ಸತ್ಯಪಾರಾಯಣ ತೀರ್ಥರು, ಸತ್ಯಕಾಮ ತೀರ್ಥರ ಸ್ಮರಣೆಯನ್ನು ನೀವು ಮಾಡುತ್ತಾ, ಜೊತೆಗೆ ಹರಿದಾಸ ಶ್ರೇಷ್ಠರಲ್ಲಿ ಜಗನ್ನಾಥ ದಾಸರ ಅತ್ಯಂತ ಪ್ರಿಯ ಶಿಷ್ಯರಾದ ಪ್ರಾಣೇಶ ದಾಸರ ಆರಾಧನೆ ಕೂಡ ವೈಭವದಿಂದ ನಡೀತಾ ಇದೆ. ಆ ಒಂದು ಪ್ರಾಣೇಶ ದಾಸರ ಬಗ್ಗೆ ಹೇಳಬೇಕಂತ ಹೇಳಿದರೆ, ಅಂದರೆ ಜಗನ್ನಾಥ ದಾಸರು ಯಾವಾಗ ದಾಸ ದೀಕ್ಷೆಯನ್ನು ತಗೊಂಡ್ರೋ ಅವತ್ತಿನಿಂದ ಇವರು ಕೂಡ ದಾಸ ದೀಕ್ಷತೆಯನ್ನು ಜಗನ್ನಾಥರಿಂದ ಪಡೆದುಕೊಂಡು ಪ್ರಾಣೇಶ ವಿಠಲ ಅಂಕಿತದಿಂದ ಸಾಕಷ್ಟು ದೇವರ ನಾಮಗಳನ್ನು ಹಾಡು ಮಾಡಿದ್ದಾರೆ. ಯೋಗೇಂದ್ರಪ್ಪ ಅಂಥೇಳಿ ಅವರ ಹೆಸರು. ಮೂಲತಃ ಲಿಂಗಸೂರವರು. ಆ ಲಿಂಗಸೂರು ಅಲ್ಲಿ ವಿಶೇಷ ಕುಲಕರ್ಣಿ ಮನೆತನ ಇವರದು. ಆ ಮನೆತನದಲ್ಲಿ ದಾಸ ದೀಕ್ಷೆ, ಯಾಕಂದರೆ ಇವತ್ತು ನೀವು ಅಲ್ಲಿ ಲಿಂಗಸೂರಿಗೆ ಹೋದರೆ ಆ ಪ್ರಾಣೇಶ ದಾಸರ ಬಣಿವೆಲೆಯಲ್ಲೇ ಆ ವರದೇಂದ್ರ ಯತಿ ಶ್ರೇಷ್ಠರ ಒಂದು ಮೃತ್ತಿಕಾ ವೃಂದಾವನ ಕೂಡ ನೋಡ್ಬೋದು. ಎಷ್ಟೋ ಜನರಿಗೆ ಮೂಲ ಮೃತ್ತಿಕನಂತೆ ತಿಳ್ಕೊಂಬಿಟ್ಟಿರ್ತಾರೆ. ಲಿಂಗಸೂರು ರಮಣ ವರದೇಂದ್ರ ತೀರ್ಥರ ಶ್ರೀಪಾದಂಗಳವರ ಆರಾಧನೆ ಕೂಡ ಬಹಳ ವೈಭವದಿಂದ ಆ ಒಂದು ಪ್ರಾಣೇಶ ದಾಸರ ಬಣಿವೆಲ್ಲಿ ಇರತಕ್ಕಂತಹ ಜಾಗದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅತ್ಯಂತ ವೈಭವದಿಂದ ನಡೀತಾ ಇದೆ. ಸಾಕಷ್ಟು ಯಾರ್ಯಾರಿಗೆ ಪುಣ್ಯಕ್ಕೆ ಹೋಗೋದಾವುದಿಲ್ಲವೋ ಎಲ್ಲರೂ ವರದೇಂದ್ರ ಲಿಂಗಸೂರಿಗೆ ಬರ್ತಾರೆ. ಯಾಕಂತ ಹೇಳಿದ್ರೆ ಪ್ರಾಣೇಶದಾಸರು ಕೂಡ ಅಲ್ಲಿ ವರದೇಂದ್ರ ತೀರ್ಥ ಶ್ರೀಪಾದಂಗಳವರು ಕೂಡ ಅಲ್ಲಿ ಅಧ್ಯಯನ ಮಾಡಿದ್ದಾರೆ. ಜಗನ್ನಾಥ ದಾಸರು ಕೂಡ ಅಧ್ಯಯನ ಮಾಡಿದ್ದಾರೆ. ಪ್ರತಿಯೊಂದು ಹೆಜ್ಜೆಗೂ ಜಗನ್ನಾಥ ದಾಸರ ಜೊತೆಗಿದ್ದವರು ಅಂತ ಹೇಳಿದರೆ ಪ್ರಾಣೇಶ ದಾಸರು. ಇವತ್ತು ನಾವು ದಾಸ ಶ್ರೇಷ್ಠರು ಸಾಕಷ್ಟು ಜನ ಆಗಿದ್ದಾರೆ. ಅವರ ಮನೆತನ ಮುಂದುವರಿಯೋದು ಬಹಳ ಅಪರೂಪ. ಒಂದು ಸಂತತಿ ಒಂದು ಕಡೆ ಇರೋದಿಲ್ಲ, ಒಂದು ಕಡೆ ಹೆಣ್ಣು ಸಂತತಿ ಮುಂದುವರಿದಿದೆ. ಆದರೆ ಗಂಡು ಸಂತತಿ ಮುಂದುವರಿದ ಏಕೈಕ ದಾಸರು ಅಂತ ಹೇಳಿದರೆ ನಮಗೆ ಪ್ರಾಣೇಶ ದಾಸರನ್ನು ನೋಡಬಹುದು. ಅಂಥ ಪ್ರಾಣೇಶ ದಾಸರು ಅವರ ವಿಶೇಷತೆ ಏನಂತ ಹೇಳಿದರೆ, ಅವರಿಗೆ ಸ್ವಲ್ಪ ಮೈಯಲ್ಲಿ ಬಿಳುಪು ಆಗಿತ್ತು. ಹೀಗಾಗಿ ರಾಯರ ಸ್ವಪ್ನದಲ್ಲಿ ಬಂದು ಅಲ್ಲಿ ಸೇವೆ ಮಾಡಂತ ಹೇಳಿದಾಗ ಮಂತ್ರದಲ್ಲಿ ಸಾಕಷ್ಟು ಸೇವೆ ಮಾಡಿದರು. ಸೇವೆ ಮಾಡಿದಾಗ ಒಂದು ಹಂತದಲ್ಲಿ ಅದು ಹೋಗ್ತಾ ಇತ್ತು. ಕಣಿಗೆ ಎಲ್ಲ ಮುಗಿದ ಮೇಲೆ ಕೇವಲ ಅಂಗಾಲಿನಲ್ಲಿ ಮಾತ್ರ ಅದು ಬಿಳಿ ಉಳಿದಾಗ ಮತ್ತೆ ಸೇವೆ ಮಾಡಿದರಂತೆ. ರಾಯರು ಸಾಕ್ಷಾತ್ತಾಗಿ
ಅವರಿಗೆ ದರ್ಶನ ಕೊಟ್ಟು ಹೇಳಿದ್ರಂತೆ, ಇಲ್ಲಪ್ಪ ನೀನು ಹಿಂದೆ ನೀನು ಪಾಂಡವ ರಾಜನ ಅಂಶದಿಂದ ನೀನು ಈ ಭೂಮಿಯಲ್ಲಿ ಅವತಾರ ಮಾಡಿದ್ದಿ. ಪಾಂಡುರಾಜನಿಗೆ ಅದೇ ಒಂದು ರೋಗ ಅಂತ ಅನ್ನೋಕ್ಕಿಂತ ಆ ಒಂದು ಕಲೆ ಇತ್ತು ಅವರಿಗೆ. ಹೀಗಾಗಿ ಆ ಕಲೆ ನೀನು ಪಾಂಡುರಾಜನ ಅಂಶ ಅಂಥೇಳಿ ಒಂದು ಸಾಕ್ಷಿಗೆ ಇವತ್ತು ನೀನು ಅಂಗಾಲದಲ್ಲಿ ಅದರ ಸಂಬಂಧ ಮತ್ತು ಸೇವೆ ಮಾಡಬೇಡ, ಅದು ನಿನಗೆ ಒಳ್ಳೆಯದಾಗ್ತದೆ ಅಂತ ಹೇಳಿದಾಗ ರಾಯರ ಅಂತರಂಗದ ಭಕ್ತರು ಮುಂದೆ ಶ್ರೀದ ವಿಠ್ಠಲರಿಗೆ ದಾರಿ ತೋರಿಸಿದವರು ಅಂತ ಹೇಳಿದರೆ ಜಗನ್ನಾಥದಾಸರ ಜೊತೆಗೆ ಬಂದು ಕರ್ಜಿಗೆಯಲ್ಲಿ ಅವರನ್ನು ಉದ್ಧಾರ ಮಾಡಿದವರು, ಅವರ ದಾಸ ದೀಕ್ಷೆಯನ್ನು ಕೊಟ್ಟು ಆ ಜಗನ್ನಾಥದಾಸರ ಪರಂಪರೆಯಲ್ಲಿ ಸೇರಿಸಿದವರ ಕೀರ್ತಿ ಪ್ರಾಣೇಶದಾಸರಿಗೆ ಬರ್ತಾ ಇದೆ. ಆ ಪ್ರಾಣೇಶದಾಸರ ಹಾಡುಗಳು, ಅವರ ಮಗ ಗುರು ಪ್ರಾಣೇಶದಾಸರು, ಆಮೇಲೆ ಶ್ರೀಶ ಪ್ರಾಣೇಶದಾಸರು ಅವರ ಮೊಮ್ಮಗ, ಹೀಗಾಗಿ ಅವರ ಭವ್ಯ ಪರಂಪರೆ ಇವತ್ತಿಗೂ ನಾವು ಲಿಂಗಸೂರದಲ್ಲಿ ನೋಡ್ಬೋದು. ಅಂಥ ಪ್ರಾಣೇಶದಾಸರ ಆರಾಧನೆ ಮಾಡತಕ್ಕಂಥ ಭಾಗ್ಯ ಇವತ್ತು ನಮಗೂ ನಿಮಗೆಲ್ಲರೂ ಸಿಕ್ಕಿದೆ ಅಂತ ಹೇಳ್ತಾ ಇವತ್ತಿನ ನುಡಿ ಸ್ಮರಣೆಯ ನಮನ. ಇವತ್ತು 349ನೇ ನುಡಿ ಸ್ಮರಣ ಮಧ್ವ ಜಯಂತಿ ಕೂಡ ಭಾಳ ವಿಶೇಷವಾಗಿ ವಿಜಯದಶಮಿ ದಿವಸ ಕೂಡ ಇಡೀ ಜಗತ್ತಿನ ತುಂಬ ಅದನ್ನು ಮಧ್ವ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂದರೆ ಇವತ್ತು ಮಧ್ವ ಅವತಾರ ಆಗಲಿಕ್ಕೆ ಮಧ್ವಾಚಾರ್ಯರು ಅವತಾರ ಮಾಡದಿದ್ದರೆ ಇವತ್ತು ಯಾವ ದೇತಿ ಶ್ರೇಷ್ಠರು ಇರ್ತಿದ್ದಿಲ್ಲ, ದಾಸವರ್ಣ್ಯರು ಕೂಡ ಇರ್ತಿದ್ದಿಲ್ಲ. ಇವತ್ತು ಮಧ್ವ ಪರಂಪರೆಯಲ್ಲಿ ಹರಿಸರ್ವೋತ್ತಮ ಅಂತ ಹೇಳಿ, ಯಾಕಂದರೆ ಎಲ್ಲ ಕಡೆ ಶ್ರೀನಿವಾಸ ಕಲ್ಯಾಣದ ಮಂಗಳ ಮಹೋತ್ಸವ ಕೂಡ ಭಾಳ ವೈಭವದಿಂದ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಸಾಕ್ಷಾತ್ ಭೃಗು ಋಷಾಂಶ ಸಂಭೂತರಾದ ಭೃಗು ಮಹರ್ಷಿಗಳು ಹರಿಸರ್ವೋತ್ತಮವನ್ನು ಸಾರಿದವರು ಅವರೇ ಮುಂದೆ ವಿಜಯದಾಸರಾಗಿ ಅವತಾರ ಮಾಡಿದರು. ಹೀಗಾಗಿ ನಾವು ವಿಜಯದಾಸರ ಹಾಡುಗಳಲ್ಲಿ ಮಧ್ವಾಚಾರ್ಯರ ಬಗ್ಗೆ ಕೇಳಿದಾಗ ಅತ್ಯಂತ ರೋಮಾಂಚನ ಆಗ್ತದೆ. ಅಂದರೆ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತಕ್ಕಂಥ ಶಕ್ತಿ ನಮ್ಮ ಅಪರೋಕ್ಷ ಜ್ಞಾನಿಗಳಾದ ವಿಜಯದಾಸರಿಗಿದೆ, ಅವರು ಅವತಾರ ಮಾಡಿದ್ದೇನೆ ಅದೇ ಅಂತ ಹೇಳ್ತಾ ಇವತ್ತಿನ ನುಡಿ ಸ್ಮರಣೆ 349ನೇ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ. ಎಲ್ಲರಿಗೂ ಶುಭವಾಗಲಿ. ಅಭಿನಂದನೆಗಳು, ಅಭಿವಂದನೆಗಳೆಲ್ಲರಿಗೂ.